ಹಾಯ್ ಹಾಲ್ ವೆಲ್ಕಮ್ ಟು ಮಂಜು ಶಾಲಿನಿ ಡೈಲಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೋ 2 ಡೇಸಿಂದ ತುಂಬ ಸ್ವಲ್ಪ ಬೇಜಾರು, ಒಂಥರ ಮೈಂಡ್ಸೆಟ್ಟು ಒಂಥರ ಇತ್ತು. ಸೊ ಅದಕ್ಕೆ ನಾನು ದೇವಸ್ಥಾನಕ್ಕೆ ಅಂತ ಹೊರಟೆ. ಇದು ನಿನ್ನೆ ವಿಡಿಯೋ. ಸಂಡೇ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಒಂದು ಸ್ವಲ್ಪ ಹೊತ್ತು ನನಗೆ ಇವಾಗ ಯಾವಾಗಾದರೂ ಮನಸ್ಸಿಗೆ ಬೇಜಾರಾದಾಗ, ಸ್ವಲ್ಪ ನೆಮ್ಮದಿ ಇಲ್ಲ ಅಂದಾಗ ಈ ಥರ ನಾನು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ಎದ್ದು ಬರ್ತೀನಿ. ಆವಾಗ ಮನಸ್ಸು ರಿಲೀಫ್ ಆಗುತ್ತೆ, ಮೈಂಡು ಸ್ವಲ್ಪ ರಿಲೀಫ್ ಆಗುತ್ತೆ. ಯಾವಾಗಲೂ ಮನೇಲೇ ಬರೀ ಹಿಂಗೆ ಮೈಂಡ್ ಒಂಥರ ಇತ್ತು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ರಿಯಲಿ ನನಗೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಮೈಂಡ್ ಫ್ರೀ ಆಗುತ್ತೆ. ಫ್ರೆಶ್ನೆಸ್, ಒಂಥರ ಫ್ರೆಶ್ ಆಗಿ ಮೈಂಡ್ ಫ್ರೀ ಆಗುತ್ತೆ. ಹಾಗೆ ಇದು ಇವತ್ತು ಮಂಡೇ ಕ್ಯಾಪ್ಚರ್ ಮಾಡಿರೋ ವಿಡಿಯೋ. ಇವತ್ತಿಂದು ನನ್ನ ಮಗಳು ಅಡುಗೆ ಮಾಡ್ತಾಯಿದ್ದಾಳೆ. ಬಟ್ ನನಗೆ ಹುಷಾರಿಲ್ಲ. ಸೊ ಅದಕ್ಕೆ ಅವಳು ಅಡುಗೆ ಮಾಡ್ತಾಯಿದ್ದಾಳೆ. ಅದಕ್ಕೆ ಹೇಳೋದಲ್ವಾ ಹೆಣ್ಮಕ್ಳು ಇರಬೇಕು ಅಂತ. ರಿಯಲಿ ನನಗೇನೇ ಹುಷಾರಿಲ್ಲ ಅಂದಾಗ ನನ್ನ ಮಗಳು ನನಗೆ ಹೆಲ್ಪ್ ಮಾಡೋದು ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ. ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಪ್ರತಿಯೊಂದು ಅಡುಗೆ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾಳೆ. ನನಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಅಂತ ಅಲ್ವಾ. ಇದು ನೆನ್ನೆ ನೈಟು ನಮ್ಮ ಅತ್ತೆ ಎಲ್ಲ ಊಟ ಮುಗಿಸ್ಕೊಂಡು ಈ ಥರ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ ನನ್ನ ಮಗನ ಜೊತೆ, ಮಕ್ಕಳ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಬಟನ್ ಒತ್ತಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೆ ಹೇಳೋದಲ್ವಾ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ಕೆಲವರು ಹೆಣ್ಮಕ್ಳಂದರೆ ಒಂದು ಸ್ವಲ್ಪ ದೂಷಿಸೋದು ಆ ಥರ ಎಲ್ಲ ಇದು ಮಾಡ್ತಾರೆ. ಬಟ್ ಹೆಣ್ಮಕ್ಳನ್ನ ಸ್ವಲ್ಪ ಗೌರವಿಸಿ ಅಂತ ಕೇಳ್ಕೊಳ್ತಾ, ಪ್ರತಿಯೊಂದು ಹೆಣ್ಣು ಮಕ್ಕಳು ಮನೇಲಿ ಒಂದು ಹೆಣ್ಮಕ್ಳು ಇದ್ದಾಗ ತಾಯಿಗೆ ಹುಷಾರಿಲ್ಲದೆ ಇದ್ದಾಗಿರ್ಬೋದು, ಇಲ್ಲ ತಾಯಿ ನೋವಿಗೆ ಸ್ಪಂದಿಸೋದಿರ್ಬೋದು. ಪ್ರತಿಯೊಂದು ಹೆಣ್ಮಗು ಹೆಂಗೆ ಸ್ಪಂದಿಸುತ್ತೆ ಅಂತ ಅಂದರೆ ಅದನ್ನು ನೋಡೋಕ್ಕೆ ಖುಷಿ. ಆ ಅನುಭವನ ಇದನ್ನು ನಾನು ಅನುಭವಿಸ್ತಾ ಇದ್ದೀನಿ. ಅಂದರೆ ಅದನ್ನು ನಾನು ಫೀಲ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಬಗ್ಗೆ ಸ್ವಲ್ಪ ಇದಾಗಿ ಗೌರವ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಆಲ್ ಆಫ್ ಯು ಗೈಸ್.